ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವರಾತ್ರಿ ಹಬ್ಬದ್ದೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಅಂತ. ಸೊ ಕಂಪ್ಲೀಟಾಗಿ ಟೈಮ್ ಟು ಟೈಮ್ ಮತ್ತು ಯಾವ್ಯಾವ ಪ್ರೋಗ್ರಾಮ್ಸ್ ಇರುತ್ತೆ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ, ಯಾವ ಡೇಟು ಏನು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸು ನಿಮ್ಮವರೆಗೂ ತಲುಪೋದಕ್ಕೆ ಈಸಿ ಆಗುತ್ತೆ. ಮೊದಲಿಗೆ ಬನ್ನಿ, ಈಗ ಚಿಕ್ಕಬಳ್ಳಾಪುರ ಅಂತಂದರೆ ಎಲ್ಲರಿಗೂ ಗೊತ್ತಲ್ವ. ಸೊ ಈ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಆಗಿದೆ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ 75 ಕಿಲೋಮೀಟರ್ಸಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಬಂದು 26th 2025. ಸೊ ಅಂದರೆ ಈ ಮಂತು ಫೆಬ್ರವರಿ 26, 2025 ನಮಗೆ ಶಿವರಾತ್ರಿ ಹಬ್ಬ ಬಂದಿರೋದು. ಸೊ ಇವತ್ತು ನೈಟಲ್ಲಿ 26th ನೈಟಲ್ಲಿ ನಾವು ಜಾಗರಣೆಯನ್ನು ಮಾಡ್ತೀವಿ. ಸೊ ಇಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಬನ್ನಿ ಈಗ ಶುರು ಮಾಡೋಣ. ಫಸ್ಟ್ ಬಂದು 6 o'clockಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸದ್ಗುರು ಅನ್ನೋರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಂದಿರ್ತಾರೆ. ಇಲ್ಲಿ ಸುಮಾರಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಓಕೆನಾ? ಮೊದಲಿಗೆ 6 o'clockಗೆ ಸ್ಟಾರ್ಟ್ ಆಗುತ್ತೆ. ಪಂಚಕ್ರಿಯೆ ಇರುತ್ತೆ, ಅದು ಒಂದು 15 ಮಿನಿಟ್ಸ್ ಇರುತ್ತೆ. ಸೊ 15 ಮಿನಿಟ್ಸ್ ಆದ ನಂತರ 6:15 PM ಭೈರವ ಮಹಾಯಾತ್ರೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ ಒಂದು 3/4 ಅವರ್ ಇರುತ್ತೆ ಅಷ್ಟೇ. ಆ ನಂತರ 7 PM ಬಂದು ಆದಿಯೋಗಿ ದಿವ್ಯ ದರ್ಶನ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಈಶಾ ಫೌಂಡೇಶನಲ್ಲಿ ಏನಿದೆ ಈಶಾ, ಸೊ ಅಲ್ಲಿ ಡಿಫ್ರೆಂಟಾಗಿ HDಯಲ್ಲಿ ಕಲರ್ಸು ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ನಮಗೆ ಒಂದು ಶೋ ಅನ್ನೋದನ್ನು ಮಾಡ್ತಾರೆ. ಒಂದು 15 ಮಿನಿಟ್ಸ್ ಇರುತ್ತೆ ಅದು ಕೂಡ. ಅದಾದ ನಂತರ ಮತ್ತೆ 7:15 ಮ್ಯೂಸಿಕ್, ಡ್ಯಾನ್ಸು, ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನೋದು ಇರುತ್ತೆ. ಯಾಕಂದರೆ ಜನರಿಗೆ ನಿದ್ದೆ ಬರಬಾರ್ದು. ಸೊ ಹಾಗಾಗಿ ತುಂಬ ಕಡೆಯಿಂದ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರ್ತಾರೆ ಈ ಪ್ರೋಗ್ರಾಮ್ಗೋಸ್ಕರ. ಸೊ ಸುಮಾರಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ 3 hours ಮೋರ್ ದ್ಯಾನ್ ಇರುತ್ತೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು. ಅದಾದ ನಂತರ 10:50 ಸೊ 50ಗೆ ಸದ್ಗುರು ಮೆಡಿಟೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ ಆಲ್ಮೋಸ್ಟ್ 2 hours 2:30 hours ಇರುತ್ತೆ. ನಂತರ 1:25 ಇಂದ 1:30 ಹೆಚ್ಚು ಕಡಿಮೆಲಿ ಮತ್ತು ಡ್ಯಾನ್ಸು, ನಾಟಕಗಳಿರುತ್ತಲ್ವ. ಸೊ ನಾಟಕ, ಯೋಗ, ಮೆಡಿಟೇಷನ್ಸು, ಸೊ ಆ ಥರದ್ದೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ಹೇಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು ನಿದ್ದೆ ಬರಬಾರ್ದಲ್ಲ. ಸೊ ಹಾಗಾಗಿ ಮತ್ತೆ ಹೇಗೇನು ಕಲ್ಚರಲ್ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಆಲ್ಮೋಸ್ಟು 3:45 ಇರುತ್ತೆ. 3:45 AM ಇಂದ ಸದ್ಗುರು ಅವ್ರದ್ದು ಶಂಭು ಮೆಡಿಟೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಅಷ್ಟೇ ಆಲ್ಮೋಸ್ಟ್ 1 hour ಇರುತ್ತೆ. ನಂತರ 4:20 AM ಮತ್ತೆ ಡ್ಯಾನ್ಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನೀವು ಆನ್ಲೈನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಬಂದು ನೀವು ಕಾಂಪಿಟೇಷನ್ ಅಂತ ಏನೂ ಇರೋದಿಲ್ಲ. ಸೊ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಸೊ ನೀವು ಬಂದು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನೀವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಜಸ್ಟ್ ನೋಡೋಕ್ಕೆ ಶೋ ನೋಡೋಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಸೊ ಅದರಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ನೀವು ಫ್ರೀಯಾಗಿ ಹೋಗಿ ನೋಡ್ಕೋಬೋದು. ಸೊ ಅದಾದ ನಂತರ ಕೊನೆಯದಾಗಿ 5:45ಗೆ ಸದ್ಗುರು ಅವ್ರದ್ದು ಸ್ಪೀಚ್ ಇರುತ್ತೆ. ಇದೇ ಕ್ಲೋಸಿಂಗ್ ಟೈಮ್ ಆಗಿರುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ 6 o'clock ಇಂದ 26th ನೈಟ್ 6 o'clock ಇಂದ ಮಾರ್ನಿಂಗ್ 9 o'clock ಈ ಪ್ರೋಗ್ರಾಮ್ಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಮೆಡಿಟೇಷನ್ಸ್ ಇರುತ್ತೆ, ಶಿವಂದು ಒಂಥರ ಎಕ್ಸಿಬಿಷನ್ ಥರ ಕೂಡ ಇರುತ್ತೆ. ಅಂದರೆ ದಿವ್ಯ ದರ್ಶನ ಕೂಡ ಇರುತ್ತೆ, ಯೋಗ, ನಾಟಕಗಳಾಗಿರ್ಬೋದು, ಆ ಮೆಡಿಟೇಷನ್ಗಳಾಗಿರ್ಬೋದು, ಮತ್ತು ಸದ್ಗುರು ಅವ್ರದ್ದು ತುಂಬ ಒಳ್ಳೆ ಸ್ಪೀಚಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಜಾಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ದಯವಿಟ್ಟು ಇಲ್ಲಿಗೆ ಒಂದ್ಸಲಿ ಹೋಗಿ. ತುಂಬಾ ಚೆನ್ನಾಗಿರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಂದು ಕೂಡ ಚಿಕ್ಕಬಳ್ಳಾಪುರನೇ. ಸೊ ನಮ್ಮ ನೇಟಿವ್ ಕೂಡ ಚಿಕ್ಕಬಳ್ಳಾಪುರನೇ. ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಇಯರ್ ವೀಡಿಯೋಸ್ನ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಇರ್ಬೋದು, ಚೆಕ್ ಮಾಡ್ಬೋದು ಯಾವ ರೀತಿ ಇರುತ್ತೆ ಸೆಲೆಬ್ರೇಷನ್ ಅಂತ. ಸೊ ನಾವು ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ದೇವರೇ ಅಲ್ಲಿ ಕಾಣಿಸ್ಬಿಡ್ತಾರೆ ಅಂತ ಡೈರೆಕ್ಟಾಗಿ ನಾವು ದೇವ್ರು ನೋಡ್ಬಿಡ್ತೀವಿ ಅನ್ನೋ ಸ್ವರ್ಗ ಥರ ಇರುತ್ತೆ. ಸೊ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಈ ಶಿವರಾತ್ರಿಗೆ ಅಲ್ಲಿ ಒಂದ್ಸಲಿ ಹೋಗಿ. ಟೈಮಿಂಗ್ಸ್ ಎಲ್ಲ ನಾನು ಇಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಪ್ರೋಗ್ರಾಮ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.